ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದಿದ್ದೆ ಹೊರಗಡೆ ಹೋಗಿ. ಯಾಕಂದರೆ ನಾನು ನಿನ್ನೆ ಲಾಗಲ್ಲೇ ನಿಮಗೆ ತೋರಿಸಿದ್ದೆ 2 ಪಾಟು ಹಾಗೆ ಒಂದು ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೆ. ಈಗ ಆ ಪ್ಲ್ಯಾಂಟನ್ನು ಕೂಡ ರೀಪಾಟ್ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಇಲ್ಲಿ ಪಾಟ್ಗೆ ಕೆಳಗಡೆ ಹೋಲ್ನ ಹಾಕ್ತಾ ಇದ್ದೀನಿ, ಯಾಕಂದರೆ ಹೇರ್ ಪಾಸ್ ಆಗಬೇಕು ಅಂತ ಹೇಳಿ. ಈಗ ಪಾಟಲ್ಲಿ ಮಣ್ಣು ಕೂಡ ತುಂಬಿಡ್ತಾ ಇದ್ದೀನಿ. ಮಣ್ಣು ತೊಗೊಂಬರಕ್ಕೆ ಹೋದಾಗ ಆಂಟಿನೂ ಕೂಡ ಬಂದಿದ್ದರು. ಈ ರೀತಿ ನಾನು ಯಾವುದಾದ್ರೂ ಗಿಡ ಹಾಕ್ತೀನಂದರೆ ನನಗೆ ಆಂಟಿ ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಇಷ್ಟ ಈ ಥರ ಪಾಟ್ನಲ್ಲಿ ಗಿಡ ಎಲ್ಲ ಬೆಳೆಸೋದು ಅಂದರೆ. ಹಾಗಾಗಿ ಇಬ್ಬರು ಕೂಡ ಹೋಗಿ ಮಣ್ಣನ್ನು ಕೂಡ ತೊಗೊಂಡು ಬಂದಿದ್ವಿ. ಈಗ ಪ್ಲ್ಯಾಂಟನ್ನು ಕೂಡ ಹಾಕ್ತಾ ಇದ್ದೀವಿ ಪಾಟಲ್ಲಿ. ಈ ಪ್ಲ್ಯಾಂಟ್ ನೋಡ್ತಾ ಇದ್ದೀರಲ್ಲ, ಈ ಪ್ಲ್ಯಾಂಟ್ನ ನನ್ನ ಹಸ್ಬೆಂಡ್ಗೆ ಗಿಫ್ಟಾಗಿ ಕೊಟ್ಟಿದ್ದರು ಒಂದು ಫಂಕ್ಷನ್ನಿಗೆ ಹೋದಾಗ. ಅದೇ ಮಧ್ಯವರ್ಜನ ಶಿಬಿರ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದಾಗೆ ಅವ್ರಿಗೆ ಕೊಟ್ಟಿದ್ದು. ಅದನ್ನ ಹಾಗೆ ಇಟ್ಬಿಟ್ಟಿದ್ದೆ ನಾನು, ರೀಪಾಟ್ ಮಾಡಿರಲಿಲ್ಲ. ಹಾಗಾಗಿ 2 ಪಾಟ್ ತೊಗೊಂಬಂದಿದ್ದೆ. ಇದು ಒಂದು ಹಾಕೋಕ್ಕೆ, ಹಾಗೆ ಇನ್ನೊಂದು ಪ್ಲ್ಯಾಂಟ್ ತೊಗೊಂಬಂದಿದ್ನಲ್ವ, ಆ ಪ್ಲ್ಯಾಂಟನ್ನು ಕೂಡ ಹಾಕೋಕ್ಕೆ ಅಂತ ಹೇಳಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೆ ಅಂತ ಹೇಳಿ. ಈಗ ಇಬ್ಬರು ಕೂಡ ಸೇರಿ ಗಿಡನ ನೆಡ್ತಾ ಇದ್ದೀವಿ. ಯೂಶಲಿ ನಾನು ಯಾವತ್ತೂ ಗಿಡನ ನೆಡಲ್ಲ, ಆಂಟಿ ಹತ್ರನೇ ನೆಡೆಸ್ತೀನಿ ನಾನು. ಈಗ 2 ಪ್ಲ್ಯಾಂಟನ್ನು ಕೂಡ ನೆಟ್ಟಿದ್ದೀವಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು ರಿಪೋರ್ಟ್ ಮಾಡಿದ್ಮೇಲೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನು ಮಿಕ್ಕಿರೋ ಮಣ್ಣನ್ನು ಕೂಡ ಇಲ್ಲಿರೋ ಪ್ಲ್ಯಾಂಟ್ಗಳಿಗೆ ಹಾಕ್ತಾ ಇದ್ದೀವಿ, ಅಂದರೆ ಪಾಟ್ಗಳಿಗೆ ಹಾಕ್ತಾ ಇದ್ವಿ ನಾವು ಇನ್ನು ಮಿಕ್ಕಿರೋ ಮಣ್ಣನ್ನು. ಆಂಟಿಗೂ ಕೂಡ ತುಂಬಾ ಇಂಟ್ರೆಸ್ಟು. ನಾನು ಆವಾಗಲೇ ಹೇಳ್ದಾಗೆ ಗಿಡಗಳ್ನೆಲ್ಲ ಬೆಳೆಸಬೇಕು ಅಂದರೆ. ಇಲ್ಲಿರೋ ಆಲ್ಮೋಸ್ಟ್ ಗಿಡಗಳನ್ನ ಅವರೇ ತಂದು ಹಚ್ಚಿದ್ದಾರೆ. ಪಾಟೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ನಾನು. ಈಗ ಆಂಟಿ ಅದಕ್ಕೆಲ್ಲ ಗಿಡನ ತೊಗೊಂಡು ಬಂದು ಅವರೂರಿಂದ ಹಚ್ಚಿದ್ರು ನೋಡಿ. ತುಂಬಾ ಚೆನ್ನಾಗಿದ್ದಾವೆ ಅಲ್ವಾ ಗಿಡಗಳು. ಇನ್ನೂ ನಾನು ಅಷ್ಟೊಂದಾಗಿ ಪ್ಲ್ಯಾಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಲ್ಲ. ಅವನು ಎಲ್ಲ ಕಲೆಕ್ಟ್ ಮಾಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಪಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ. ಅದಾದಮೇಲೆ ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಡ್ತಾ ಇದ್ವಿ ನಾವು. ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ವ, ಹೌದು, ನಾವು ಹೊಸಪೇಟೆಗೆ ಹೋಗ್ತಾ ಇದ್ವಿ. ನಾನು ಮತ್ತು ಚಿನ್ಮಯ್ ಹಸ್ಬೆಂಡ್ ಮೂವರು ಕೂಡ ಬೇಗನೆ ರೆಡಿಯಾಗಿ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 4:15 ಏನೋ ಆಗಿತ್ತು. ಚಿನ್ಮಯ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನಾವು ರೆಡಿಯಾಗಿ ಹೋಗ್ತಾ ಇರೋದು ಇವಾಗ. ಇವತ್ತು ಯಾಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ, ಹಸ್ಬೆಂಡ್ಗೆ ಆಫೀಸಲ್ಲಿ ತುಂಬಾ ವರ್ಕ್ ಇತ್ತು. ಮೋರ್ ದ್ಯಾನ್ 12 hours ವರ್ಕ್ ಮಾಡ್ತಾಯಿದ್ರು ಅವರು. ಇವತ್ತಿಗೆ ಅವರು ಕೂಡ ಫ್ರೀ ಆಗಿದ್ದಾರೆ. ಹಾಗೆ ನಂದು ಕೂಡ ಸ್ವಲ್ಪ ವರ್ಕ್ ಇತ್ತು. ಈಗ ನಾನು ಕೂಡ ಫ್ರೀ ಆಗಿದ್ದೀನಿ. ಹಾಗಾಗಿ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ತುಂಗಭದ್ರಾ ಡ್ಯಾಮ್ ಕೂಡ ಫುಲ್ ಆಗಿದೆ ಅಂತ ಹೇಳಿದರು. ಅದನ್ನು ಕೂಡ ನೋಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ಸ್ವಲ್ಪ ನೀರು ಕೂಡ ಕಾಣಿಸ್ತಾ ಇರ್ಬೋದು. ಹಾಗೆ ಇಲ್ಲೊಂದು ದಾರಿ ಇತ್ತು ಅಂತ ಹೇಳಿ ಅಲ್ಲಿಂದ ತುಂಗಭದ್ರಾ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ ನಾವು. ಸೊ ಫುಲ್ಲು ನೀರಿತ್ತು, ಫುಲ್ಲಾಗಿಬಿಟ್ಟಿತ್ತು ನದಿಯೆಲ್ಲ. ನೋಡ್ತಾ ಇರ್ಬೋದು ನೀವು, ಫುಲ್ಲು ನೀರೆಲ್ಲ ಅಲೆಗಳೆಲ್ಲ ಬರ್ತಾ ಇದ್ವು. ಈಗ ಅಲ್ಲಿಂದ ಹೊರಟ್ವಿ ಬ್ರಿಡ್ಜ್ ಮೇಲೆ. ಈ ಕಡೆ ಗ್ರೀನರಿ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಗುಡ್ಡದ ಮೇಲ್ಗಡೆ ಎಲ್ಲ ಫುಲ್ಲು ಗ್ರೀನರಿ. ಇಲ್ಲೂ ಕೂಡ ಫುಲ್ಲು ಡ್ಯಾಮ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು ನೋಡಿ.
ಇಲ್ಲಿ ನೋಡಿ ಡ್ಯಾಮ್ ದಡದಲ್ಲೇ ಈ ರೀತಿ ಗುಡ್ಡ ಇದೆ. ಎಷ್ಟು ಗ್ರೀನರಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಇದ್ರ ಹತ್ರನೇ ಟನಲ್ ಇದೆ. ವಿಜಯನಗರ ಜಿಲ್ಲೆಗೆ ಸ್ವಾಗತ ಅಂತ ಎಲ್ಲ ಬರೆದಿದ್ದಾರೆ. ಮೋಸ್ಟ್ಲಿ ಹೊಸಪೇಟೆಗೆ ಯಾರಾದರೂ ಬಂದಿದ್ರೆ ಗೊತ್ತಿರುತ್ತೆ. ಈ ರೀತಿ ಟನಲ್ ಇದೆ, ತುಂಬಾ ಚೆನ್ನಾಗಿದೆ ಇದು ಅಂತೂ. ಹಾಗೆ ಇಲ್ಲಿಗೆ ಬರೋದಂದರೆ ಚಿನ್ಮಯ್ಗೆ ತುಂಬಾ ಇಷ್ಟ. ಹಾಗೆ ಈ ಕಡೆ ಬ್ರಿಡ್ಜ್ ಮೇಲೆ ಕೂಡ ಬಂದಿದ್ವಿ. ಕೊಪ್ಪಳಕ್ಕೆ ಹೋಗೋ ರೋಡಲ್ಲಿರೋ ಬ್ರಿಡ್ಜ್ ಹತ್ರ ಕೂಡ ಬಂದಿದ್ವಿ. ಇಲ್ಲಿ ಗೇಟ್ ಎಲ್ಲ ಓಪನ್ ಮಾಡಿದ್ರು ನೋಡಿ, ನೀರೆಲ್ಲ ಎಷ್ಟು ಧಾರಾಕಾರವಾಗಿ ಹರಿತಾ ಇದೆ ಅಂತ ಹೇಳಿ ಅಷ್ಟು ಗೇಟನ್ನು ಕೂಡ ಓಪನ್ ಮಾಡಿದ್ರು. ಹಾಗಾಗಿ ತುಂಬಾ ನೀರು ಜಾಸ್ತಿ ಆಗಿಬಿಟ್ಟಿತ್ತು. ಇದು ಭದ್ರಾ ನದಿಯಿಂದ ಬಂದಿರೋ ನೀರು, ಭದ್ರಾವತಿಯಿಂದ ಬಂದಿರೋ ನೀರು. ಹಾಗಾಗಿ ಫುಲ್ಲು ತುಂಗಭದ್ರಾ ಎರಡೂ ಸೇರಿ ಬಂದಿರೋ ನೀರು ಆಗಿರೋದ್ರಿಂದ ಫುಲ್ ಆಗಿಬಿಟ್ಟಿತ್ತು. ಹಾಗೆ ಇದನ್ನ ತುಂಬ ಜನ ನೋಡೋಕ್ಕೆ ಕೂಡ ಬರ್ತಾರೆ. ಇಲ್ಲಿ ಗೇಟ್ ಎಲ್ಲ ಓಪನ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡ್ಕೊಂಡು ಆದಮೇಲೆ ನಾವು ಐಬ್ಯಾಕೋ ಹೋಗಿದ್ವಿ. ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರುತ್ತೆ, ಚಿನ್ಮಯ್ಗೆ ಹೊಸಪೇಟೆಗೆ ಏನಾದರೂ ಬಂದರೆ ಐಬ್ಯಾಕೋಗಂತೂ ಕಂಪಲ್ಸರಿ ಬರಲೇಬೇಕು. ಹಾಗಾಗಿ ಐಬ್ಯಾಕೋಗೆ ಬಂದಿದ್ವಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದಕ್ಕೆ. ಈಗ ಅವನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದಾನೆ ನೋಡಿ ಐಸ್ ಕ್ರೀಮ್ ಯಾವ್ದು ಬೇಕು ಅಂತ. ಪ್ರತಿ ಸಾರಿ ಬಂದಾಗಲೂ ಕೂಡ ಅವನಿಗೆ ಯಾವ ಐಸ್ ಕ್ರೀಮ್ ಬೇಕೋ ಅದನ್ನ ಅವನೇ ಸೆಲೆಕ್ಟ್ ಮಾಡ್ಕೋತಾನೆ. ಐಸ್ ಕ್ರೀಮ್ ಎಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಟಾಪಿಂಗ್ಸ್ ಕೂಡ ಹಾಕ್ಸ್ಕೊತಾ ಇದ್ವಿ. ಆ್ಯಸ್ ಯೂಶ್ವಲ್ ನನಗೆ ಐಸ್ ಕ್ರೀಮ್ ಜೊತೆ ಬ್ರೌನಿ ಅಂದರೆ ತುಂಬಾ ಇಷ್ಟ. ಟಾಪಿಂಗ್ಸ್ ಎಲ್ಲ ಹಾಕಿಸ್ಕೊಂಡು ಇವಾಗ ಬಿಲ್ಲಿಂಗ್ ಕೂಡ ಮಾಡಿಸ್ಕೊತಾ ಇದ್ದೀವಿ. ನನಗೆ ಡಬ್ಬಲ್ ಚಾಕೋ ಚಿಪ್ಸ್ ಹಾಗೆ ಹನಿ, ಬ್ರೌನಿ, ಚೆರಿ ಹಾಕಿಸ್ಕೊಂಡಿದ್ದೆ. ಅವರು ಓನ್ಲಿ ಚೆರಿ ಹಾಗೆ ಡಬ್ಬಲ್ ಚಾಕೋ ಚಿಪ್ಸ್ ಅಷ್ಟೇ ಹಾಕಿಸ್ಕೊಂಡಿದ್ರು. ಅವರಿಗೆ ಬ್ರೌನಿ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ಹಾಗೆ ಸ್ವಲ್ಪ ಫೋಟೋ ಫ್ರೇಮ್ಸ್ ಕೂಡ ಹಾಕಿಸ್ಬೇಕಿತ್ತು ಅಂತ ಹೇಳಿ ಸ್ಟುಡಿಯೋ ಕೂಡ ಬಂದಿದ್ವಿ ನಾವು. ಫೋಟೋ ಫ್ರೇಮ್ ಹಾಕ್ಸೋದಿತ್ತು ಅಂತ ಹೇಳಿ ಇದನ್ನು ಫ್ರೇಮ್ ಹಾಕ್ಸಿದ್ಮೇಲೆ ನಾನು ಯಾವ ಫೋಟೋಕ್ಕೆ ಫ್ರೇಮ್ ಹಾಕ್ಸಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿಂದ ಹೊರಟಾಗ ನೈಟ್ ಆಗಿಬಿಟ್ಟಿತ್ತು. ನಮ್ಮ ತಂಗಿ ಊರಿಂದ ಬಂದಿದ್ಲು, ಅವಳನ್ನು ಕೂಡ ಪಿಕ್ ಮಾಡ್ಕೊಂಬರೋಕ್ಕೆ ಅಂತ ಅವ್ರೂರಿಗೂ ಕೂಡ ಹೋಗ್ತಾ ಇದ್ದೀವಿ. ಇವಾಗ ಫುಲ್ ನೈಟ್ ಆಗಿತ್ತು, 7:30 ಏನೋ ಆಗಿತ್ತು ಇಲ್ಲಿ ಬಿಟ್ಟಾಗ. ಈಗ ಊರನ್ನು ಕೂಡ ರೀಚ್ ಆಗಿದ್ದೀವಿ ನೋಡಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ 9 o'clock ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಹಾಗಾಗಿ ಇವಾಗ ಮನೆ ಹತ್ರ ಕೂಡ ಬಂದ್ವಿ. ಕಡೆ ಆಗಿಲ್ಲ. ನಮ್ಮ ತಂಗಿ ಮತ್ತು ನಮ್ಮ ತಮ್ಮನ ಜೊತೆಗೆ ಸೇರಿಕೊಂಡು ಚಿನ್ಮಯ್ ಕೂಡ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾ ಇದ್ದಾನೆ ನೋಡ್ರಿ. ಮಾಡಿ ಮಾಡಿ ಹಾಕ್ತೀನಿ ನಾನು ಅಪ್ಪು 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 ನಿಂಗೆ ಚಾಕ್ಲೇಟ್ ಬೇಕಾ ಲ್ಯಾಪ್ಟಾಪ್ ಬೇಕಾ? ಲ್ಯಾಪ್ಟಾಪ್ ಬೇಕಾ, ಚಾಕ್ಲೇಟ್ ಬೇಡ? ಎರಡು ಬೇಕಾ? ಗುಡ್ ಬಾಯ್. ಪನ್ನಿ ಕನ್ವರ್ಜೇಷನ್. ಏನಾಯ್ತು ಜೀವನದಲ್ಲಿ ಎಷ್ಟು ಸ್ಟ್ರೆಸ್ ಆಯ್ತಂದ್ರೆ ಇವನ್ಗೆ ಯಪ್ಪ ಬಂತ ತುಂಬಾ ಸ್ಟ್ರೆಸ್ ಆಯ್ತು ಇವನ್ ಜೀವನದಲ್ಲಿ. ಇಲ್ಲಿ ಇಲ್ವತ್ತು ಬ್ರೋ ಓ ಎಸ್, ಆನ್ ಮಾಡಿದೆ ಅಲ್ಲ ಚಿನ್ಮಯ್? ಆನ್ ಆಯಿತು ತಲಿ
ಹಂಗೆ ಮಾಡಬಾರ್ದು. ಪಾಸ್ವರ್ಡ್ ಹಾಕು AR ಹಾಕು. ಆರುತ್ತು ಯು ಯು ಹಾಕು. ಇವಾಗ ಹಾಕದಲ್ಲ ಅದನ್ನೇ ಯು ಹಾಕು. ಈ ವಿ ಅಲ್ಲ ಅಪ್ಪು, ಯು ಅದು. ಒಂದಕ್ಕೆ ಎರಡು ಹೊತ್ತಿಲ್ಲ ಅಷ್ಟೇ ಅಷ್ಟೇ. ಈಗ ಊಟನೂ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಲೇಟ್ ಆಗಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಬೇಗನೆ ಊಟನೂ ಕೂಡ ಮುಗಿಸ್ಕೊಂಡು ನಾವು ಕೂಡ ವಾಪಸ್ ಹೋಗಬೇಕಾಗಿತ್ತು ನಮ್ಮ ತಂಗಿನ ಕರ್ಕೊಂಡು. ಹಾಗಾಗಿ ಬೇಗನೆ ಊಟನೂ ಕೂಡ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆಂಟಿ ಮನೆಗೆ ಬಂದಾಗೆಲ್ಲ ಇದೇ ರೀತಿ ಮಾಡೋದು. ಅಂದರೆ ಅಡುಗೆ ಮಾಡಿರೋ ಐಟಮ್ಸ್ನೆಲ್ಲ ತೊಗೊಂಡ್ಬಂದು ಹಾಲಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು ಊಟನ ಮಾಡ್ಕೋತೀವಿ. ಯೂಶ್ವಲಿ ನಾವು ಇಲ್ಲಿಗೆ ಬಂದಾಗೆಲ್ಲ ಇದೇ ರೀತಿ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.